ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ನೀಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ನೀಟ್ 2026 ರೀನೀಟ್ ಇಂದು ರಿಸಲ್ಟ್ ಅನೌನ್ಸ್ ಆಗಿದೆ. ಏನಿಲ್ಲ ಗುರು, ಈ neet.nta.nic.in ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬನ್ನಿ. ಆನಂತರ ಇಲ್ಲಿ ಬಂದು ನಿಮ್ಮ ಸ್ಕೋರ್ ಕಾರ್ಡ್ ಫಾರ್ ಯು ಜಿ 2026 ಮತ್ತೆ ಸ್ಕೋರ್ ಕಾರ್ಡ್ ಫಾರ್ ಯು ಜಿ 2026 ಆಲ್ಟರ್ನೇಟ್ ಇದೆಯಲ್ಲ ಗುರು, ಲೆಕ್ಕದಲ್ಲಿ ಈ ತರ ಬರತ್ತೆ. ಇದು ಇನ್ನೂ ಕ್ಯಾಪ್ಚಾ ಬಂದಿಲ್ಲ. ಇಲ್ಲಿ ಬರದೆ ಸರಿನಾ. ಆನಂತರ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, NTA ಪ್ರೆಸ್ ರಿಲೀಸ್ ಇವತ್ತಾಗಿರೋದು. NTA ಡಿಕ್ಲೇರ್ ರಿಸಲ್ಟ್ಸ್ ಆಫ್ ನೀಟ್ UG 2026. 11,21,000 ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿದ್ದಾರೆ ಗೈಸ್, ಸರಿನಾ. ಅಂದ್ರೆ 11,21,000 ಜನ ಕ್ವಾಲಿಫೈ ಆಗಿದ್ದಾರೆ. ರಿಸಲ್ಟ್ ಡಿಕ್ಲೇರ್ಡ್ ಇನ್ ಟೈಮ್ ಫಾರ್ ಕೌನ್ಸೆಲಿಂಗ್ ಅಂಡ್ ಮೆಡಿಕಲ್ ಕಾಲೇಜ್ admissions. Toppers from almost all states and union territories ಅಂತ ಮೆನ್ಷನ್ ಮಾಡಿದ್ದಾರೆ. More than 58% of qualified candidates are women ಅಂತ ಮೆನ್ಷನ್ ಮಾಡಿದ್ದಾರೆ. Examination conducted in 13 languages ಅಂತ ಮೆನ್ಷನ್ ಮಾಡಿದ್ದಾರೆ. ಒಟ್ಟು a total of close to 20 lakh candidates appeared for NEET UG 2026 at 5,440 centers in 551 cities in India and 14 cities abroad. 11,21,000 candidates have qualified for admission to undergraduate medical, dental, Ayush and allied programs ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಇವರು ಪ್ರೊಫೈಲ್ ಆಫ್ ಟಾಪ್ ರ್ಯಾಂಕರ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 138 candidates scored above 690 marks out of 720. ಸರಿನಾ. ಎಷ್ಟು 138 ಜನ 690ಗಿಂತನೂ ಸಹ ಜಾಸ್ತಿನ ತೆಗೆದಿದ್ದಾರೆ. ಆನಂತರ ಓವರ್ 93% ಅಪಿಯರ್ಡ್ ಫಾರ್ ನೀಟ್ UG ಫಾರ್ ದ ಫಸ್ಟ್ ಟೈಮ್. ಅಂದ್ರೆ 93% ಮೆಂಬರ್ಸ್ ಇದೆ ಫಸ್ಟ್ ಟೈಮ್ ನೀಟ್ ಆಗಿರೋದೆ. ಮಿಕ್ಕಿದ 7% ಎರಡನೇ ಸತಿನಾರು ಆಗ್ಬೋದು, ಎಷ್ಟನೇ ಸತಿನಾರು ಆಗ್ಬೋದು. ಆನಂತರ ಇಲ್ಲಿ ಬಂದು 99% ಆರ್ ಬಿಟ್ವೀನ್ 17 and 19 years of ಏಜ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ ಗೈಸ್, ಸರಿನಾ. ಆನಂತರ ಇಲ್ಲಿ ಬಂದು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 19 ಕ್ಯಾಂಡಿಡೇಟ್ಸ್ ಗುರು ಸ್ಕೋರ್ ಮೋರ್ ದನ್ 700 ಮಾಡಿದ್ದಾರೆ. 1,492 ಕ್ಯಾಂಡಿಡೇಟ್ಸ್ ಬಂದು 650ಗಿಂತ ಹೆಚ್ಚು ತೆಗೆದಿದ್ದಾರೆ. 10,160 ಕ್ಯಾಂಡಿಡೇಟ್ಸ್ ಬಂದು 600ಗಿಂತ ಹೆಚ್ಚು ತೆಗೆದಿದ್ದಾರೆ. 90,780 ಕ್ಯಾಂಡಿಡೇಟ್ಸ್ ಬಂದು 500ಗಿಂತ ಹೆಚ್ಚು ತೆಗೆದಿದ್ದಾರೆ ಗುರು. ಹೈಯೆಸ್ಟ್ ಸ್ಕೋರ್ ಇಬ್ರುನ ಪಡೆದಿದ್ದಾರೆ. ಒಬ್ರು ಬಂದು ಆರ್ಯನ್ ಗುಪ್ತಾ ಅಂತ, ಇವರು ಪಂಜಾಬ್ ಅವರು, ಮತ್ತೆ ಪಂಶುಲ್ ಬನ್ಸಲ್ ಅಂತ ಹರಿಯಾಣದವರು. 720ಕ್ಕೆ 715 ತೆಗೆದಿದ್ದಾರೆ. ಇಬ್ರು ಸಹ ಬಾಯ್ಸೇ ತೆಗೆದಿದ್ದಾರೆ. ಅದು ಒಂದು ನಾವು ಹೆಮ್ಮೆ ಪಡುವಂತಹ ವಿಚಾರ ಅಂತ ಹೇಳ್ಬೋದು. ಈ ಒಂದು ನೀಟಲ್ಲಿ ನಾವು ಬಾಯ್ಸ್ ತೆಗೆದಿರೋದು. ಆನಂತರ ಗುರು ಇಲ್ಲಿ ಬಂದು ರಿಜಿಸ್ಟರ್ ಕ್ಯಾಟಗರಿ ವೈಸ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ. ಜನರಲ್ ಅಲ್ಲಿ 2,91,000 ಜನ ಇದ್ದಾರೆ. OBC ನಾನ್ ಕ್ರೀಮಿ ಲೇಯರ್ 5,12,000 ಜನ. SC ಇಲ್ಲಿ 1,59,000 ಜನ. ST ಇಲ್ಲಿ 63,716 ಜನ. ಜನರಲ್ EWS ಅಲ್ಲಿ 95,026 ಜನ. PWPD ಅಲ್ಲಿ 3,666 ಜನ ಮತ್ತೆ PWD ಅಲ್ಲಿ 303 ಜನ ಕ್ವಾಲಿಫೈ ಆಗಿದ್ದಾರೆ ಗೈಸ್, ಸರಿನಾ. ಆನಂತರ ಗುರು ಮೋರ್ ದನ್ 58% ಆಫ್ ಆಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ವುಮೆನ್ ಅಂತ ಮೆನ್ಷನ್ ಮಾಡಿದ್ದಾರೆ. ವುಮೆನ್ ಆಲ್ಸೋ ಕ್ವಾಲಿಫೈಡ್ ಇಟ್ ಹೈಯರ್ ರೇಟ್ ದೆನ್ ಮೆನ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ 56.8% ಆಫ್ ವುಮೆನ್ ಹೂ ಅಪಿಯರ್ಡ್ ಕ್ವಾಲಿಫೈಡ್ ಆಸ್ ಅಗೇನ್ಸ್ಟ್ 55.1% ಆಫ್ ಮೆನ್. ಗುರಿಗೆ ಸಿಂಬಲ್ ಆಗಿ 1000 ಜನ ವುಮೆನ್ಸ್ ಅಟೆಂಡ್ ಆಗಿದ್ರೆ ಅದ್ರಲ್ಲಿ 568 ಜನ ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ 1000 ಜನ ಮೆನ್ ಅಟೆಂಡ್ ಆಗಿದ್ರೆ ಅದ್ರಲ್ಲಿ ಬಂದು 551 ಜನ ಕ್ವಾಲಿಫೈ ಆಗಿದ್ದಾರೆ ಗೈಸ್, ಸರಿನಾ. ಇಲ್ಲಿ ಇನ್ನು ಹಿಂಗೆ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಕಟ್ ಆಗಿದೆ. ಕೌನ್ಸಲಿಂಗ್ ಫಾರ್ ಆಲ್ ಇಂಡಿಯಾ ಕೋಟಾ ಇನ್ MBBS or BDS ಈಸ್ ಕಂಡಕ್ಟೆಡ್ ಬೈ ದ ಮೆಡಿಕಲ್ ಕೌನ್ಸಲಿಂಗ್ ಕಮಿಟಿ MCC ಅಂತ ಇದೆ. ಸ್ಟೇಟ್ ಕೋಟಾಸ್ ಆರ್ ಕಂಡಕ್ಟೆಡ್ ಬೈ ರೆಸ್ಪೆಕ್ಟಿವ್ ಸ್ಟೇಟ್ ಅಥಾರಿಟೀಸ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಗೈಸ್, ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.